ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಕೋಟೆ ರೋಡ್ಗೆ ಜಾಯಿಂಟ್ ಆಗುತ್ತೆ. ಈ ರಸ್ತೆ ಬಂದು ಮೈಸೂರು ಕಡೆಯಿಂದ ಮತ್ತು ನಂಜನಗೂಡು ಊಟಿ ರೋಡ್ ಕಡೆಯಿಂದ ಬರುವಂತಹ ರಸ್ತೆ. ಈ ರಸ್ತೆ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ಇದು ಒಂದು 20 ಅಡಿ ಏನೋ ಬರುತ್ತೆ. ಈ ಕಲ್ಲು ಹಾಕಿದಾರಲ್ಲ, ಈ ಕಲ್ಲಿಂದ ಇಲ್ಲಿ ತನಕ ಒಂದು 20 ಅಡಿ ರಸ್ತೆ ಇದು. ಆದರೆ ಕಾರು ಮತ್ತು ಲಾರಿಗಳು, ಟ್ಯಾಕ್ಟ್ರು, ಈ ಥರ ಒಂದು ಜಮೀನು ಬಳಕೆಗೆ ಈ ರಸ್ತೆ ಉಪಯೋಗ ಆಗುತ್ತೆ. ಇದು ಸರ್ಕಾರಿ ರಸ್ತೆ. ಏನು ಈಗ ನಾನೊಂದು ವಿಡಿಯೋದಲ್ಲಿ ರಸ್ತೆ ತೋರಿಸಿದ್ದೀನಲ್ಲ, ಕೋಟೆಗೆ ಕನೆಕ್ಟ್ ಆಗೋ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಈ ಒಂದು ಸ್ಪಾಟಿಗೆ 4ನೇ ಲ್ಯಾಂಡ್ ಇದು. ಏನೋ ಒಂದು ಇವತ್ತೆಲ್ಲ ಒಂದು 100-150 ಮೀಟ್ರ್ ಆಗುತ್ತಷ್ಟೆ. ಈ ಒಂದು 150 ಮೀಟ್ರ್ ಡಿಸ್ಟೆನ್ಸಲ್ಲಿ 1.5 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ಫಾರ್ಮ್, ಇದು ಕೋಕೋನಟ್ ಫಾರ್ಮ್. ಇದು ಈ ರಸ್ತೆ ಬಂದು ಕಪಿಲಾ ನದಿಗೆ ಹೋಗುತ್ತೆ. ಕಪಿಲಾ ನದಿಗೆ ಇದೇ ರಸ್ತೆ. ಸೊ ನಿಯರ್ ಬೈ ಕಪಿಲಾ ನದಿ ಇದೆ. ಈ ಫಾರ್ಮ್ ಬಂದು ಈಸ್ಟ್ ಫೇಸಿಂಗ್, ಇದು ಪೂರ್ವ ದಿಕ್ಕಿಗೆ ಇದೆ. ಈ ಪ್ರಾಪರ್ಟಿಲಿ 10 ಗುಂಟೆ ಖರಾಬ್ ಇದೆ. ಬಟ್ RTCಯಲ್ಲಿ 1.5 ಎಕರೆ ಮಾತ್ರ ಮೆನ್ಷನ್ ಆಗಿರೋದು. ಇಲ್ಲಿ ಒಂದು ಬೋರ್ವೆಲ್ ಇದೆ. ಜೊತೆಗೆ ಈ ಈಶಾನ್ಯ ದಿಕ್ಕಲ್ಲಿ ಒಂದು ಓಪನ್ ವೆಲ್ ಇದೆ. ಈ ನೀರು ನಿರಂತರವಾಗಿ ಹೀಗೇ ಇರುತ್ತಿದ್ದು. ಇಲ್ಲಿ ಓಪನ್ ಬಾವಿಗೆ ಮೋಟ್ರ್ ಹಾಕೊಂಡಿದ್ದಾರೆ. ಕಂಪ್ಲೀಟ್ ಫೆನ್ಸಿಂಗ್ ಮಾಡಿದ್ದಾರೆ. ಟೀಕ್ಸ್ ಇದೆ, ತೆಂಗು ಹಾಕಿದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. 18 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್, ನಂಜನಗೂಡು. ಇಲ್ಲಿ ಸುಮಾರು ಟೀಕ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೂ 30% ಕಟಿಂಗ್ಸ್ಗೆ ಬಂದಿದೆ. ಸಿಲ್ವರ್ಸ್ ಇದೆ. ಫಾರ್ಮ್ ಅದು ತುಂಬ ಚೆನ್ನಾಗಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ತೋರಿಸಿದ್ದು ಟೀಕ್ಸ್ ಇದು 6 ವರ್ಷ ಆಗಿದೆ. ಟೋಟಲ್ ಎಷ್ಟಿದೆ ಇದು ಟೀಕು? ಟೋಟಲ್ ಎಷ್ಟಿದೆ? 115 ಟೀಕ್ಸ್ ಇದೆ. ಬಟ್ ಇದು 6 years ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು 6 ವರ್ಷ ಕಳೆದ್ರೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ನೀವೇನು ಇವಾಗ ದುಡ್ಡು ಕೊಟ್ಟು ಈ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ಅದ್ರದ್ದು ನಿಮಗೆ ಫ್ರೀ ಬಂದಾಗುತ್ತೆ ಲ್ಯಾಂಡು, ಈ ಮರಗಳೆಲ್ಲ ಮಾರಿದ್ರೆ. ಬಟ್ ಇನ್ನು 6-7 ವರ್ಷಗಳು ಕಾಯ್ಬೇಕು ನೀವು. ಸಾಮಾನ್ಯ ತೆಂಗೆಷ್ಟಿದೆ ಇವರೇ? ತೆಂಗು 135 ಇದೆ. ಚಿಕ್ಕದು ದೊಡ್ಡದು ಎಲ್ಲ ಸೇರಿ 135 ಇದೆ. ಇದು ಬಹುಶಃ ಇಲ್ಲಿ 2 ಥರ ಇದೆ. ಒಂದು 1 ವರ್ಷದ್ದು ಇದೆ, 4 ವರ್ಷದ್ದು ಇದೆ, 3 ವರ್ಷದ್ದು ಇದೆ. ಸೊ ಈ ಥರ ಫಲ ಬಿಡೋವಂಥವು ಎಷ್ಟಿವೆ? 25 ಸರ್. ಫಲ ಕೊಡೋವಂಥವು 25 ತೆಂಗಿದೆ. ಸಾಕು ಸರ್, ಭೂಮಿ ಫ್ರೀ ಅವ್ರಿಗೆ. ಬಟ್ ಮಣ್ಣು ಬಂದು ಬ್ಲ್ಯಾಕ್ ಸಾಯಿಲ್. ಇದು ನಿಯರ್ ಬೈ ಕಪಿಲಾ ನದಿ ಇದೆ. ಸೊ ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಹೋಮ್ ಸ್ಟೇ ಮಾಡ್ಬೋದು, ಚೆನ್ನಾಗಿದೆ ಇಲ್ಲಿ. ಏಕೆಂದರೆ ಇಲ್ಲಿ ಒಂದು ವ್ಯೂಸ್ ಇದೆ. ಕಪಿಲಾ ನದಿ ಇದೆ.
ಮತ್ತು ಸ್ಟೇಟ್ ಹೈವೇಗೆ ಒಂದು 150 ಮೀಟ್ರ್ ಇದೆ ಅಷ್ಟೇ. ಇದು ಹೋಮ್ ಸ್ಟೇ ಮಾಡ್ಬೋದು, ಇಲ್ಲ ಒಂದು ಪುಟ್ಟದಾಗಿ ರೆಸಾರ್ಟು ಮಾಡ್ಬೋದು, ಇಲ್ಲ ಫಾರ್ಮ್ ಹೌಸ್ ಮಾಡ್ಬೋದು. ಸೊ ಇದು ಒಂದು ರೀತಿ ಮಲ್ಟಿಪರ್ಪಸ್ ಅಂತಲೂ ಕೂಡ ಹೇಳ್ಬೋದು. ಇದು ಊರಿಂದ ಹೊರಗಡೆ ಇದೆ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಪೈಪ್ಲೈನ್ ಮಾಡಿದ್ದಾರೆ. ಸೊ ಇದು ಮಣ್ಣು ಕಪ್ಪಿದ್ರೂ ಕೂಡ ಫಲವತ್ತತೆ ಚೆನ್ನಾಗಿದೆ. ಏಕೆಂದರೆ ಈ ಭಾಗದಲ್ಲಿ ನದಿ ನೀರಿನ ಒಂದು ಅನುಕೂಲತೆ ಜಾಸ್ತಿ ಇರೋದ್ರಿಂದ, ಸೊ ಈಗ ನಾವು ಈ ಕಡೆ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ ನಾವು ಹಳ್ಳಿಗಳ ಕಡೆ. ಸೊ ಹಾಗಾಗಿ ಇದು ವ್ಯವಸಾಯಕ್ಕೆ, ಇದು ಬ್ಲ್ಯಾಕ್ ಆದ್ರೂ ಕೂಡ ತುಂಬ ಚೆನ್ನಾಗಿದೆ ವ್ಯವಸಾಯಕ್ಕೆ. ಬಟ್ ಇದನ್ನು ಇಂಪ್ರೂವ್ಮೆಂಟ್ ಮಾಡಬಹುದು ಇದು. ಸೊ ಇದು ಜನರಲ್ ಪ್ರಾಪರ್ಟಿ. ಇದು ನಿಮ್ಮದು ವಂಶವೃಕ್ಷ ಎಷ್ಟು ಜನ ಇದ್ದೀರಿ ಸರ್? ನಾನು ನನ್ನ 2 ಮಕ್ಕಳು ಅಷ್ಟೇ, 3 ಜನ ಹುಡುಗಿ. ಸೊ ಇದು ಚಿತ್ರಾಜಿತವಾಗಿ ಇರುವಂತಹ ಆಸ್ತಿ. ಸೊ ವಂಶವೃಕ್ಷ ಕೂಡ 4 ಜನ ಬರ್ತಾರೆ ಅಷ್ಟೇ, ಗಂಡ ಹೆಂಡತಿ 2 ಮಕ್ಕಳು. ಇದು ಜನರಲ್ ಪ್ರಾಪರ್ಟಿ ನೋಡಿ. ಇದ್ರ ಹಿಂಭಾಗನೂ ಕೂಡ ಬಾವಿ ಇದೆ, ಬಟ್ ಅದು ಬೇರೆಯವ್ರ ಲ್ಯಾಂಡು, ಇಲ್ಲ ಅಣ್ಣ ತಮ್ಮಂದಿರದ ಒಟ್ಟು ಆಸ್ತಿ ಇದು. ಬಟ್ ಇದು ಸಪ್ರೇಟ್ ಇವ್ರಿಗಿದೆ ನೋಡಿ. ಇದು ಅದು ಕೂಡ ಓಪನ್ ವೆಲ್. ಅದು ಇಲ್ಲೆಲ್ಲ ಪ್ರತಿ ಒಂದು ಜಮೀನಲ್ಲೂ ಬಾವಿ ಇದೆ ಇಲ್ಲಿ. ಸೊ ಇದು ನಂಜನಗೂಡಿಗೆ 18 ಕಿಲೋಮೀಟ್ರ್ ಬರುತ್ತೆ, ರಿಂಗ್ ರೋಡ್ಗೆ 30 ಕಿಲೋಮೀಟ್ರ್ ಆಗುತ್ತೆ. ಸೊ ವಂಶವೃಕ್ಷ ಬಂದು 4 ಜನ, ಗಂಡ ಹೆಂಡತಿ 2 ಮಕ್ಕಳು ಬರ್ತಾರೆ. ಇದು ಸಪ್ರೇಟ್ RTC ಇದೆ. ಒಂದು 10 ಕುಂಟೆ ಖರಾಬಿದೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಬಟ್ RTC ಬಂದು 1 ಎಕರೆ 20 ಕುಂಟೆ ಇದೆ. ಇದು ಅನ್ಸಿಸ್ಟರ್ ಪ್ರಾಪರ್ಟಿ. ಸೊ ಡಾಕ್ಯುಮೆಂಟ್ಸ್ ಆರ್ ವೆರಿ ಜೆನ್ಯೂನ್, ರೆಡಿ ಟು ರಿಜಿಸ್ಟ್ರೇಷನ್ಗೆ ಇರೋವಂಥ ಪ್ರಾಪರ್ಟಿ ಇದು. ಸೊ ಇಂಟ್ರೆಸ್ಟ್ ಇರೋವಂಥವ್ರು ದಯವಿಟ್ಟು ಕಾಲ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.